ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ರಾಜೀನಾಮೆ ಘೋಷಣೆ ಹಿಂಪಡೆದಿರುತ್ತಾರೆ. ಮುಖ್ಯಮಂತ್ರಿಗಳ ಹಾಗೂ ವರಿಷ್ಠರ ಸೂಚನೆ ಹಾಗೂ ಪಕ್ಷದ ಹಿತದೃಷ್ಟಿಯಿಂದ ರಾಜೀನಾಮೆ ಘೋಷಣೆಯನ್ನ ಹಿಂಪಡೆಯುತ್ತಿದ್ದೇನೆ ಎಂದು ಮಾಧ್ಯಮಗಳ ಮೂಲಕ ಸಾಗರ ಕ್ಷೇತ್ರದ ಗೋಪಾಲಕೃಷ್ಣ ಬೇಳೂರು ಸ್ಪಷ್ಟನೆ ಪಡಿಸಿರುತ್ತಾರೆ. ನಿನ್ನೆ ಭಾಳ ನೋವಾಗಿದೆ ನನಗೆ. ಮಂತ್ರಿ ಸ್ಥಾನ ಸಿಗುತ್ತಂತ ನಿರೀಕ್ಷೆಯಲ್ಲಿದ್ದಂಥವರಿಗೆ ಭಾಳ ಇದು ಆಗಿ ನೋವಾಗಿ ನನ್ನ ಕಾರ್ಯಕರ್ತರು ಎಲ್ಲ ಹತ್ಕೊಂಡು ಉಗುರಿ ಹೋಗಿದ್ದಾರೆ. ಆದರೆ ಏನು ಮಾಡೋಕ್ಕಾಗತ್ತೆ, ಇವತ್ತು ಪಕ್ಷ ಅಂತ ಬಂದಾಗ ನಾನು ರಾಜೀನಾಮೆ ಕೊಡಬೇಕಂತ ತೀರ್ಮಾನ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಕರೆದು ರಾತ್ರಿನೇ ಫೋನ್ ಮಾಡಿದರು. ಯಾವುದೇ ನಿರ್ಧಾರ ತೆಗೆದುಕೊಳ್ಳಕ್ಕೆ ಹೋಗಬೇಡ, ನನ್ನ ಹತ್ರ ಬನ್ನಿ ಅಂತ ಹೇಳಿದರು. ಬೆಳಿಗ್ಗೆ ಕರೆಸಿದ್ರು, ಮಾತಾಡಿದ್ದೀವಿ. ಪಕ್ಷಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ ಅವರಿಗೆ ಬೆಂಬಲವಾಗಿ ಮುಂದೆ ಬರುವಂಥ ಚುನಾವಣಾ ನಿರ್ಧಾರಕ್ಕೋಸ್ಕರ ಪಕ್ಷದಲ್ಲಿ ಗೊಂದಲ ಆಗಬಾರ್ದು ಅಂತ ದೃಷ್ಟಿ ಇಟ್ಕೊಂಡು ಅಧಿಕಾರ ಇಲ್ಲದೋದ್ರೂ ಪರವಾಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಸಪೋರ್ಟಾಗಿ ನಿಲ್ಲಬೇಕಂತೇಳಿ ಇವತ್ತು ನಿರ್ಧಾರ ಮಾಡಿದ್ದೀವಿ. ಸರಿ, ಏನು ಭರವಸೆಗಳು ಕೊಟ್ಟು? ಭರವಸೆ ಯಾವುದು ನಾನು ಕೇಳಲಿಲ್ಲ. ನಾನು ಯಾಕಂದರೆ ಆಗೋಗಿದೆ, ಎಲ್ಲ ಮುಗಿದೋಗಿದೆ. ಮಂತ್ರಿ ಸ್ಥಾನದ ಎಲ್ಲ ಇದು ಮುಗಿದೋಗಿದೆ. ಇನ್ನು ಯಾವುದೇ ಭರವಸೆ ಕೊಡುವಂಥದ್ದು ಏನಿಲ್ಲ. ನನಗೆ ಹಿಂದೆ ಟಿಕೆಟ್ ಕೊಟ್ಟವರು ಸಹ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಕೊಟ್ಟಿದ್ದರು. ನನಗೆ ಯಾವುದೇ ಇದರಿಂದ ಕೊಟ್ಟಿದ್ದರು. ಅವರ ಒಂದು ಪ್ರೀತಿಗೋಸ್ಕರ ಇಲ್ಲ, ನನಗೆ ಯಾವುದೇ ಅಧಿಕಾರ ಇಲ್ಲಾಂದ್ರೂ ಪರವಾಗಿಲ್ಲ, ನಿಮಗೋಸ್ಕರ ಇರ್ತೀನಿ, ನಿಮ್ಮ ಜೊತೆಗೆ ಇರ್ತೇನೆ ಅಂತ ಹೇಳ್ಬೇಕು. ಒಂದು ಚರ್ಚೆ ಸರ್, 2 ವರ್ಷ ಅವ್ರಿಗೆ 2 ವರ್ಷ ನಿಮ್ಗೆ ಎಲ್ಲ ಆಯ್ತಲ್ಲ, ಎಲ್ಲ ಇತ್ತು, ಎಲ್ಲ ಚರ್ಚೆ ಆಗಿ ಭರವಸೆ ಇತ್ತು. ಹೌದು, ಹಿಂದೆ ಭರವಸೆ ಇತ್ತು. ಸರಿ, ಮುಂದೆ ನಿಮಗೆಲ್ಲ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅವೆಲ್ಲ ನಿರಾಶೆ ಆಗಿದೆ. ಬಿಡಿ, ಏನು ಮಾಡಲಿಕ್ಕೆ ನಿಮಗೆ ಬೇರೆಯವ್ರಿಗೂ ಕೂಡ ಬೇರೆ ವಿಚಾರದಲ್ಲಿ ಏನೇನೋ ಆಗಿ ನಡೆದಿದೆ. ಅವೆಲ್ಲ ಹೇಳಕ್ಕೆ ಹೋಗೋದು ಬೇಡ. ನಾವು ಯಾಕಂದರೆ ಸಾಮಾನ್ಯ ವರ್ಗದಲ್ಲಿ ಬಂದು ಒಬ್ಬ ಹಿಂದುಳಿದ ವರ್ಗದಲ್ಲಿ ಬಂದಂಥವನು ನನಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ಯಾರನ್ನೂ ಭೇಟಿ ಮಾಡುವಂಥ ಸಿಗೋದಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರನ್ನು ಕೇಳಿದ್ವಿ, ಪಾಪ ಅವ್ರ ಕಡೆಯವರಿಗೆ ಆಧಾರವಾಗಿ ಇಟ್ಕೊಂಡು ಕೊಟ್ಟಿದ್ದಾರೆ. ಬಿಟ್ಟರೆ ನಮಗೇನು ಅಷ್ಟೊಂದು ಸರಿಯಾಗಿ ನೋಡ್ಕೊಂಡಿಲ್ಲ. ಸಾಗರ ಬ್ಲಾಕ್ ಅವರನ್ನು ರಾಜೀನಾಮೆ ಕೊಡ್ತೀನಿ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಭಾಳ ಜನ ಬೆಳಗ್ಗೆಯಿಂದ ಹತ್ಕೊಂಡು ಫೋನ್ ಮಾಡಿದ್ದಾರೆ. ಎಲ್ಲರಿಗೂ ಹೇಳ್ತಾ ಇದ್ದಾರೆ, ಯಾರೂ ರಾಜೀನಾಮೆ ಕೊಡಬೇಡಿ. ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ. ಯಾಕಂದರೆ ನಮ್ಮ 3 ವರ್ಷದಲ್ಲಿ ಯಾವುದೇ ಕಾಂಟ್ರವರ್ಸಿ ಮಾಡಲಿಲ್ಲ, ಯಾವುದೇ ಭಿನ್ನಮತ ಮಾಡಲಿಲ್ಲ, ಯಾವುದೇ ಒಂದು ಸಣ್ಣ ಚಟುವಟಿಕೆಯನ್ನು ನಾವು ಮಾಡಲಿಲ್ಲ. ಅದಕ್ಕೋಸ್ಕರ ಪಕ್ಷಕ್ಕಾಗಿ, ಪಕ್ಷ ನಿಷ್ಠೆಗೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅವರಿಗೋಸ್ಕರ ನಾನು ನಿಷ್ಠೆಯಿಂದ ಪಕ್ಷದಲ್ಲಿ ಇರ್ತೇನೆ. ಸರ್, ಈಗ ನಿಮಗೆ ಬೇರೆಯವರು ಕೂಡ ಸಚಿವ ಸ್ಥಾನ ಆಕಾಂಕ್ಷಿ ಆಗಿದ್ರು. ಈಗ ಅವ್ರ ಕಾರ್ಯಕರ್ತರೆಲ್ಲ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. 4-5 ಟೈಮ್ ಗೆದ್ದಂಥವ್ರು ಭಾಳ ಜನ ಇವತ್ತು ನಿರಾಸರಾಗಿದ್ದಾರೆ, ಇಲ್ಲ ಅಂತಿಲ್ಲ. ಏನು ಮಾಡ್ತಾರೆ, ಪ್ರಬಲವಾಗಿರುವಂಥವರಿಗೆ ಅವಕಾಶಗಳು ಸಿಗುತ್ತೆ. ಅದರಿಂದ ನೋವಾಗಿದೆ. ಅದರಿಂದ ನಾನು ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ ಪಕ್ಷಕ್ಕಾಗಿ ನಿಷ್ಠೆಯಿಂದ ಇವತ್ತು ಸಾಮಾಜಿಕ ನ್ಯಾಯ ಎಲ್ಲಿಗೆ ಬಂತು ಸರ್ ಅವಾಗ ಅಲ್ವಾ? ಏನು ಮಾಡೋಕ್ಕಾಗುತ್ತೆ ಸರ್, ಎಲ್ಲ ನ್ಯಾಯಗಳೆಲ್ಲ ಬುಡ ಮೇಲಾಗಿ ಹೋಗಿದೆ. ಈಗ ಹಾಗಾಗಿ ನಮ್ಮ ನಿಷ್ಠೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ. ಎಲ್ಲೋ ಒಂದು ಕಡೆ ನಿಮ್ಮ ನಿಷ್ಠೆ ಗೊತ್ತಾಗಿಲ್ವಾ ಸರ್ ಹೈಕಮಾಂಡ್ ಕಡೆಗೆ? ಎಲ್ಲ ಗೊತ್ತಿತ್ತು, ಪಾಪ ಲಾಸ್ಟ್ ಹಂತದಲ್ಲಿ ಏನೋ ಮಿಸ್ ಆಗಿದೆ. ಇರಲಿ, ನಾನು ಯಾವ ಹೈಕಮಾಂಡ್ ಮೇಲೂ ದೂರು ಮಾಡೋದಿಲ್ಲ, ಯಾರ ವ್ಯಕ್ತಿ ಮೇಲೂ ದೂರು ಮಾಡೋದಿಲ್ಲ. ನಾನು ನೋವಾಗಿತ್ತು, ರಾಜೀನಾಮೆ ಕೊಡಬೇಕಂತ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ ಇವತ್ತೆಲ್ಲವನ್ನು ಬಿಟ್ಟು ಪಕ್ಷಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳಿಗೋಸ್ಕರ ನಿಷ್ಠೆಯಿಂದ ಕಾರ್ಯಕರ್ತನ ಕೆಲಸ ಮಾಡಿ. ಕ್ಷೇತ್ರದಲ್ಲಿ ಜೋರಾಗಿ ಮಳೆ ಆಗ್ತಿದೆ, ಗುಡ್ಡ ಕುಸಿತ ಕೂಡ ನಿಮ್ಮ ಕ್ಷೇತ್ರದಲ್ಲಿ ಆಗಿದೆ. ನನ್ನ ಕ್ಷೇತ್ರದ ತೀರ್ಥದಲ್ಲಿ ವಿಶೇಷವಾದ ಸುದ್ದಿಗಾಗಿ ನಿಮ್ಮ ಭೀಷ್ಮಪಥ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. BD ರವಿಕುಮಾರ್.